ಈಗ ಗಡಿಗೂ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು 7ನೇ ತಾರೀಕು ಲೆಟರ್ನಲ್ಲಿ 2 ವಾರ ಟೈಮ್ ಅಂದರೆ 21 ತಾರೀಕು ಆಗ್ತದೆ. ಮಾನ್ಯ 31ಕ್ಕೆ ಸರ್ ಹೇಳಿ ಜಸ್ಟ್ ಲೆಟರ್ ನೋಡಿ, 7 ಲೆಟರ್ ನೋಡಿ, ಆ ಡೇಟಿಂದ 7ನೇ ತಾರೀಕು ಭಾನುವಾರ ಮಾಡಿದ್ದು. ಈಗ ಫಸ್ಟ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಇತ್ತು. 7ನೇ ತಾರೀಕು ಡೆಪ್ಟಿ ಸಿ ಎಂ ಅವರ ಲೆಟರ್ನಲ್ಲಿ 14 ದಿನ ಟೈಮ್ ಇತ್ತು. ಮಾನ್ಯ ಮುಖ್ಯಮಂತ್ರಿ ಅವರು ನಗರ ಪ್ರದಕ್ಷಿಣಕ್ಕಾಗಿ ಹೋದಾಗ ಅವರು 20 ತಾರೀಕು ಅಂತ ಹೇಳಿದರು. ನಾವು ನಮ್ಮ ಕಡೆಗೆ 17ನೇ ತಾರೀಕು ಆಂತರಿಕವಾಗಿ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಅಂದರೆ ನಮ್ಮ ಎಲ್ಲ ಇಂಜಿನಿಯರ್ಸ್ ನಾವು ಸೇರಿಕೊಂಡು 17ನೇ ತಾರೀಕು ಎಲ್ಲ ಮುಗಿಸ್ಬೇಕು ಅಂತ. ಆದರೂ ಸಹ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ರಿವ್ಯೂ ಮಾಡುವಾಗ ಇನ್ನೂ 2 ದಿವಸ ಬೇಕು. ಅದರಲ್ಲಿ ತೊಂದರೆ ಏನಾಗ್ತಾಯಿದೆ ಅಂದರೆ ದಿನನಿತ್ಯ ನಮಗೆ 1300 1400 ರಸ್ತೆ ಗುಂಡಿ ಗಮನದಲ್ಲಿ ಹೊಸ ಆಕ್ಷೇಪಣೆಗಳು, ಹೊಸ ಕೊರತೆಗಳು ಬರ್ತಾಯಿದೆ. ಒಂದು ಕೊರತೆಯಲ್ಲಿ ಬರ್ತಾಯಿದೆ 1300 1400. ಅದರಲ್ಲಿ 300 400 ರಿಜೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಕೆಲವು ಸಲ ಫುಟ್ಪಾತ್ ಹೇಳ್ತಾರೆ, ಕೆಲವು ಸಲ ಇದನ್ನು ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಹೇಳ್ತಾರೆ. 1000 ದಿನನಿತ್ಯ ಬರ್ತಿರುವುದರಿಂದ ಮತ್ತು ನಾವು ದಿನನಿತ್ಯ ಅರೌಂಡ್ 800 ಗುಂಡಿಗಳು ಮುಚ್ತಾ ಇರುವುದರಿಂದ ಅಲ್ಲಿ ಸ್ವಲ್ಪ ಕ್ಯಾಚಪ್ ಮಾಡಬೇಕಾಗಿರುತ್ತದೆ. ಹಳೇದು ಅವರು ಯಾವ ಟೈಮ್ಗೆ ಹೇಳಿದ್ರು ಆ ಟೈಮ್ದು ಎಲ್ಲ ಗುಂಡಿ ಮುಕ್ತಾಯ ಆಗಿದೆ. ಅದನ್ನು ಬಿಟ್ಟು ಕೂಡ ನಾವು ಬ್ಯಾಡ್ ರೀಚಸ್ ಐಡೆಂಟಿಫೈ ಮಾಡಿದ್ದೀವಿ. ಅದು ಗುಂಡಿ ಡೆಫಿನೇಷನ್ನಲ್ಲಿ ಬರುವುದಿಲ್ಲ, ಆದರೂ ಸಹ ತಮ್ಮೆಲ್ಲ ಡೆಫಿನೇಷನ್ನಲ್ಲಿ ಬರುತ್ತೆ. ರಸ್ತೆ ಕೆಟ್ಟೋಗಿದೆ ಇತ್ಯಾದಿ, ಗುಂಡಿ ಬೇರೆ ಥರ ಇರುತ್ತೆ. ಆದರೂ ಸಹ ನಾವು ಆ ಬ್ಯಾಡ್ ರೀಚಸ್ನು ಕೂಡ ಆಯ್ಕೆ ಮಾಡಿಕೊಂಡು ಅಲ್ಲಿನೂ ಕೂಡ ಕೆಲಸ ಮಾಡಿದ್ದೇವೆ. ಹೀಗಾಗಿ ನಾವು ರಸ್ತೆ ಗುಂಡಿ ಗಮನ ನೀವು ನೋಡಿದ್ದಲ್ಲಿ ಅಲ್ಲಿ 3000 ಅಷ್ಟು ನಾವು ಗುಂಡಿಗಳು ಬರೀ ರಸ್ತೆ ಗುಂಡಿ ಗಮನದಲ್ಲಿ ಏನು ಬಂದಿದೆ ಮಾಡಿದ್ದೀವಿ. ಅದನ್ನು ಬಿಟ್ಟು ಕೂಡ ಅದಷ್ಟೇ ನಾವು ಔಟ್ಸೈಡ್ ಗುಂಡಿಗಳು ನಾವು ಈಗ ಅದನ್ನು ಎಂಟ್ರಿ ಮಾಡಬೇಕು ರಸ್ತೆ. ಅಂದರೆ ನಮ್ಮ ಇಂಜಿನಿಯರ್ ಐಡೆಂಟಿಫೈ ಮಾಡಿದ್ದು ಅರೌಂಡ್ 3000 ಇದೆ, ಅದನ್ನು ಕೂಡ ಮುಗಿಸಿದ್ದೇವೆ. ಸೊ 6000 ಗುಂಡಿಗಳು ನಾವು ಮಾಡಿದ್ದೇವೆ. 1000 ಹಿಂದೆ ಇತ್ತು, ಈ 6000 ಗುಂಡಿಗಳು ಮಾಡಿದ್ದೇವೆ. ಮತ್ತು ಇದರಲ್ಲಿ ಕೂಡ ಲೆಕ್ಕ ನಾವು ಮಾಡ್ತಾನೇ ಇದ್ದೇವೆ. ಯಾಕಂದರೆ ದಿನನಿತ್ಯ ಡೈನಮಿಕ್ ಇದೆ. ಇದು ಸರಾಸರಿ ಇವತ್ತಿನ ಮಾಹಿತಿ ಪ್ರಕಾರ ನಮ್ಮ ಈಗ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಇಂಜಿನಿಯರ್ಸು ಮತ್ತು ಮುಖ್ಯ ಬೆಂತರು ತಯಾರು ಮಾಡಿಕೊಂಡು ಮಾನ್ಯ ಉಪಮುಖ್ಯಮಂತ್ರಿಯವರು ತಮಗೆ ಅಧಿಕೃತವಾಗಿ ಮುಂದೆ ತಮ್ಮ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸ್ತಾರೆ ಎಷ್ಟಾಯಿತು ಇತ್ಯಾದಿ ವಿಚಾರಗಳು ಎಲ್ಲ ಕಂಪ್ಲೀಟಾಗಿ ಹೇಳ್ತಾರೆ. ನಮ್ಮದು ಪ್ರೊವಿಷನಲ್ ಫಿಗರ್ಸ್ ಇದೆ, ಇದರಲ್ಲಿ ಹೆಚ್ಚು ಕಡಿಮೆ ಆಗ್ತಿದೆ. ಆದರೂ ಸಹ ಅಲ್ಲಿವರೆಗೂ ಬಂದಾಗ ಕರೆಕ್ಟಾಗಿ ವಿವರ ಇರುತ್ತೆ. ಇದನ್ನು ಬಿಟ್ಟು ಕೂಡ ಬ್ಯಾಡ್ ರೀಚಸ್ ನಾವು ಲೆಕ್ಕ ಮಾಡಿದರೆ 32700 ಚದರ ಮೀಟರ್ ಬ್ಯಾಡ್ ರೀಚಸ್ ಮಾಡಿದ್ದೀವಿ. ಅಂದರೆ ಅದು ನಾವು ರೋಡ್ ರೀಸರ್ಫೇಸಿಂಗ್ ಕೆಲಸ ಬೇರೆ ಮಾಡಬೇಕು, ಆದರೂ ಸಹ ರೋಡ್ ಎಷ್ಟು ಮಟ್ಟಕ್ಕೆ ಕೆಟ್ಟು ಹೋಯಿತು ಅಂದರೆ ಆ ಬ್ಯಾಡ್ ರೀಚಸ್ ಅಂತ ಮಾಡಿಕೊಂಡು 32700 ಮಾಡಿದರೆ ಅದರಲ್ಲಿ 4 ಸ್ಕ್ವೇರ್ ಮೀಟರ್ ಒಂದು ಬ್ಯಾಡ್ ಪ್ಯಾಚ್ಗೆ ಇರುತ್ತೆ. 2 ಮೀಟರ್ ಬೈ 2 ಮೀಟರ್ ಅಂತ ತಿಳ್ಕೊಡ್ರಿ. ಅಂದರೆ 8000 ಅಷ್ಟು ಬ್ಯಾಡ್ ರೀಚಸ್ ಮಾಡಿದ್ದೀವಿ. ಅಂದರೆ 3886 ನಾವು ಈ ಮಳೆಗಾಲದಲ್ಲಿ ಮಾಡಿರುವ ಗುಂಡಿಗಳಲ್ಲಿ ಇತ್ತೀಚೆಗೆ 3000 ಮಾಡಿದ್ದೀವಿ ಈ ಗಡುವು ಕೊಟ್ಟ ಮೇಲೆ. ಅದರಲ್ಲಿ ಇದೆಷ್ಟು 3000 ಔಟ್ಸೈಡ್ ಇರ್ಬೋದು, ನಾವು ಎಂಟ್ರಿ ಮಾಡಬೇಕು. ಅದಕ್ಕೆ ಜನರು ಕೊಟ್ಟಿಲ್ಲ, ನಾವೇ ಹುಡುಕಾಡ್ಕೊಂಡು ಮಾಡಿದ್ದೀವಿ ಅಂತ. ಇದಕ್ಕೆ ಅಷ್ಟೇ ಪಟ್ಟು ಇರಬೇಕು ಅಂತ ನಮ್ಮ ಭಾವನೆ. ಅದು ನಾವು ತಿಳ್ಕೊಂಡು ಕರೆಕ್ಟಾಗಿ ಹೇಳ್ತೀವಿ. ಸೊ 6000 ಅಷ್ಟಕ್ಕೆ ಆಗಿರ್ಬೋದು. 32700 ಹಾಟ್ ಮಿಕ್ಸ್ ಬರೀ ಇವರು ಅರೈನಲ್ಲಿ ನಮ್ಮ ರೋಡ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮೇಜರ್ ರೋಡ್ಗೆ ಬ್ಯಾಡ್ ಪ್ಯಾಚಸ್ನಲ್ಲಿ ಕವರ್ ಆಗಬೇಕಾದ್ರೆ 8000 ಮಿನಿಮಮ್ ಬ್ಯಾಡ್ ಪ್ಯಾಚಸ್ ಕವರ್ ಆಗಿದೆ. ಮತ್ತು 9500 ನಾವು ಕೋಲ್ಡ್ ಮಿಕ್ಸ್ ಬ್ಯಾಗ್ ಅಂದರೆ 25 kg ಬ್ಯಾಗ್ಸ್ ಅರೌಂಡ್ 9500 ಕೊಟ್ಟಿದ್ದೀವಿ. ಅದು ಕೂಡ ಎರಡು ಬ್ಯಾಗ್ ಒಂದು ದೊಡ್ಡ ಗುಂಡಿಗೆ ಬೇಕು, ಒಂದು ಬ್ಯಾಗ್ ಕೆಲವು ಗುಂಡಿಗೂ ಕೂಡ ಬೇಕಾಗಿರುತ್ತೆ. ಆ ಲೆಕ್ಕ ಮಾಡಿದರೆ ಅಲ್ಲಿ 5000 ಗುಂಡಿಗಳು ಇವರು ಮುಗಿಸಿದ್ದಾರೆ. ಬಟ್ ಅದಕ್ಕೆ ಲೆಕ್ಕ ನಾವು ಮಾಡಬೇಕು. ಹೀಗಾಗಿ ಎಲ್ಲ ಕೆಲಸ ನಾವು ಜೋರಾಗಿ ಮಾಡ್ತಾ ಇದ್ದೇವೆ. ಬರೀ ರಸ್ತೆ ಗುಂಡಿ ಗಮನದಲ್ಲಿ ಹೊಸದಾಗಿ ಏನು ಫಿಟ್ ತೋರಿಸ್ತಾ ಇದ್ದಾರೆ ಅದು ಇಲ್ಲ, ಅದಕ್ಕಿಂತ 2 ಪಟ್ಟು ಕೆಲಸ ಜಾಸ್ತಿ ಹೊರಗಡೆ ನಡೀತಾ ಇದೆ. ಅದು ಇದರಲ್ಲಿ ಹಾಕ್ಕೊಂಡು ನಾವು ರೆಗ್ಯುಲರೈಸ್ ಮಾಡ್ತೇವೆ. DCM ಅವ್ರು ಕೊಟ್ಟಿದ್ದಂಥ ಗಡುವೇನಿದೆ ಸರ್, ಆದರೂ ಅವ್ರು ಕೊಟ್ಟಾಗ ಎಷ್ಟು ಗುಂಡಿಗಳಿದ್ವು, ಅವ್ರು ಕೊಟ್ಟಿದ್ದ ಗಡುವು ಕೊಟ್ಟಿದ್ದ ಗುಂಡಿಗಳು ಮುಕ್ತಾಯ ಆಗಿದೆ ಎಷ್ಟಂತ ಅಂಕಿ ಅಂಶ? ಹೌದು, ಅದು ಆಗಿ ಅದಕ್ಕಿಂತ 2 ಪಟ್ಟು ಮಾಡಿದ್ದೀವಿ. ಆ ಟೈಮ್ಗೆ 7500 ನೀವು 7ನೇ ತಾರೀಕಿಗೆ 2793 ಅವ್ರು ಹೇಳಿದ್ರು ಸರ್. ಕರೆಕ್ಟ್ 2000
500 ಅಂತ ತಿಳ್ಕೊಳ್ಳೋಣ. ಹ್ಮ್. ಅವರು ಹೇಳಿದ್ದು ಯಾವಾಗ 7ನೇ ತಾರೀಕಿಗೆ ಹೇಳಿದ್ದು. ಅದು ಆಗಿ 3000 ನಾವು ಮಾಡಿದ ಮೇಲೆ ಕೂಡ ಈಗ 1300 ಈಗಲೂ ಕೂಡ ನಿನ್ನೆ ಬಂದಿದೆ. ಗುಂಡಿಗಳು ಸರ್, ಗುಂಡಿಗಳು ಫೋಟೋ ಹಾಕಿ ಜನರು ಹಾಕ್ತಾ ಇದ್ದಾರೆ. ನೀವು ಕೂಡ ನೋಡಬಹುದು. ನಿನ್ನೆ ರಸ್ತೆ ಗುಂಡಿ ಗಮನ ಗ್ಯಾಪ್ ನಲ್ಲಿ ಇವತ್ತು ನಾವು ಓಪನ್ ಮಾಡ್ಲಿಕ್ಕೆ ಹೋದಾಗ 1300 ಇದೆ. ನಾವು ಆ ಪೀರಿಯಡ್ ನಲ್ಲಿ ಈಗಾಗಲೇ 3000 ಮಾಡಿದೀವಿ ನಮ್ಮ ಆ್ಯಪ್ ಪ್ರಕಾರ, ಪ್ಲಸ್ 3000 ಔಟ್ಸೈಡ್ ಮಾಡಿದೀವಿ, ಅದು ಲೆಕ್ಕ ಇಲ್ಲ. ಪ್ಲಸ್ ಈಗ ಇವರು 8000 ಬ್ಯಾಡ್ ಪ್ಯಾಚಸ್ ಮಾಡಿದ್ದಾರೆ, ಗೊತ್ತಾಯ್ತಾ. ಹೀಗಾಗಿ ನಾವು ಈ ಬರೀ ರಸ್ತೆ ಗುಂಡಿಗಳನ್ನ 2000 2500 ಅದು ಲೆಕ್ಕ ಇಲ್ಲ. ಈಗ ಆ ಲೆಕ್ಕದಲ್ಲಿ ನೋಡಿದರೆ ನಾವು ಈಕ್ವಲ್ ಆಗಿ 10,000 ಅಷ್ಟು ಮಾಡಿರ್ಬೋದು. ಯಾಕೆಂದ್ರೆ 3000 ಇದು ಆಯಿತು, 3000 ಔಟ್ಸೈಡ್ ಮಾಡಿದ್ದೀವಿ, ಪ್ಲಸ್ ಈ ಬ್ಯಾಡ್ ಪ್ಯಾಚಸ್ 8000 ಆ ಥರ ಮಾಡಿದರೆ ಸುಮಾರು ಕೆಲಸ ಆಗಿದೆ. ಅದ್ರ ಪ್ರಕಾರ ಎಷ್ಟು ಬಾಕಿ ಇದೆ ಅನ್ನೋದು ಸರ್, ಎಷ್ಟು ಗುಂಡಿಗಳು ಬಾಕಿ ಇದೆ ಅನ್ನೋದು? ಈಗ ಹೊಸದಾಗೆಲ್ಲ ಹಾಕಿರೋದು. ಹೆಚ್ಚು ಕಡಿಮೆ ಈಗ 2 ದಿವಸದಲ್ಲಿ ಎಲ್ಲ ಮುಕ್ತಾಯ ಆಗ್ಲಿಕ್ಕೆ ಇದೆ. ಹೌದು. ಅದರಲ್ಲಿ ನಮ್ಮ ಪ್ರಕಾರ 1300 ರಿಜೆಕ್ಟ್ ಆಗ್ತದೆ. 1000 ಗುಂಡಿಗಳು ಇದೆ. 800 ನಾವು ಇವತ್ತು ಮುಗಿಸ್ತೀವಿ, 800 ನಾಳೆ ಮುಗಿಸ್ತೀವಿ. ಸೊ ಬಂದರೂ ಕೂಡ ಒಂದು ಸಾಮರ್ಥ್ಯ 800 ಇರುವುದರಿಂದ ನಾಳೆ ಇನ್ನೂ ಹೆಚ್ಚು ಕಡಿಮೆ ಬಂದರೂ ಸಹ ನಾಳೆದುವರೆಗೂ ಎಲ್ಲ ಕಂಪ್ಲೀಟ್ ಆಗ್ಬೋದು. ಸೊ ಇವತ್ತು ಯಾವ 17ನೇ ತಾರೀಕಿದೆ, 17-18ನೇ ತಾರೀಕು ಒಳಗಾಗಿ ಎಲ್ಲ ಆಗ್ಬಿಡುತ್ತೆ. ಆಮೇಲೇನು ಕೂಡ ನೋಡಿ ನಿತ್ಯ ಗುಂಡಿಗಳು ಬರುತ್ತದೆ. ನೀವು ಆಗ್ಲೂ ಕೂಡ ಒಂದು ಫೋಟೋ ತಗೊಳ್ಬಹುದು, ಬಟ್ ಹೆಚ್ಚು ಕಡಿಮೆ ನಮ್ದು ಕೆಲಸ ಮುಕ್ತಾಯ ಆಗುತ್ತದೆ. ಮೇಜರ್ ರೋಡ್ ಅಲ್ಲೆಲ್ಲ ಮುಕ್ತಾಯ ಇದೆ ಸರ್. ಅದೇ ಮೇಜರ್ ರೋಡ್ಗೆ ಹೇಳ್ತಾ ಇರೋದು. ಈ ಮೇಜರ್ ರೋಡ್ ನಲ್ಲಿನೇ ನಾವು ಬ್ಯಾಡ್ ಪ್ಯಾಚಸ್ ಲೆಕ್ಕ ಮಾಡಿದೀವಿ. ಯಾಕೆಂದ್ರೆ ಈ ಗುಂಡಿ ಲೆಕ್ಕ ಮಾಡ್ಲಿಕ್ಕೆ ಹೋದಾಗ ಗುಂಡಿಗಳು ಸಿಗುವುದಿಲ್ಲ, ಬಟ್ ಪ್ಯಾಚಸೇ ಇದೆ. ಅದಕ್ಕೆ ರೋಡ್ ಮೇಲೆ ಹೋದಾಗ ಇದು ಕಷ್ಟ ಉಂಟಾಗ್ತಾ ಇದೆ. ಹೀಗಾಗಿ 32,700 ಚದರ್ ಮೀಟರ್ ಅಷ್ಟು ಹಾಟ್ ಮಿಕ್ಸ್ ನಾವು ಬಳಕೆ ಮಾಡಿದ್ದೀವಿ. ಅದರಲ್ಲಿ 4 ಚದರ್ ಮೀಟರ್ ನೀವು ಲೆಕ್ಕ ಮಾಡಿದ್ರು ಸಹ 8,000 ಬ್ಯಾಡ್ ಪ್ಯಾಚಸ್ ಕವರ್ ಆಗಿದೆ ಅಂತ ಅರ್ಥ. ಬ್ಯಾಡ್ ಪ್ಯಾಚಸ್ ಜಾಸ್ತಿನೂ ಇರ್ಬೋದು, 400 ಸ್ಕ್ವೇರ್ ಮೀಟರ್ಗಿಂತ 16 ಸ್ಕ್ವೇರ್ ಮೀಟರ್ನೂ ಇರ್ಬೋದು. ಹೀಗಾಗಿ ಅಷ್ಟು ಒಂದು ಪ್ಯಾಚ್ದು ಒಂದು ಲೆಕ್ಕ. 21ನೇ ತಾರೀಕು ಸರಿ. ಈಗ ಗಡುವು 20 ಆಗಲಿ 21 ಆಗಲಿ ನಾವು 2-3 ದಿನದಲ್ಲಿ ಮುಗಿಸ್ತೀವಿ. ಓಕೆ ಸರ್. ಈಗ ಟೋಟಲ್ ಆಗಿ ಈಗ ನೀವು ಹೇಳಿದ್ರಿ ಅದು ಖರ್ಚು ಎಷ್ಟಾಗಿರ್ಬೋದು. ಓಕೆ, ಅಲ್ಲ ಈಗ ನೋಡಿ ಈಗ 15 ಲಕ್ಷ ರೂಪಾಯಿ ಪರ್ ವಾರ್ಡ್ಗೆ ನಾವು 725 ವಾರ್ಡ್ ಇದೆ, ಅದಕ್ಕೆ ನಾವು 30 ಕೋಟಿ ಇಟ್ಕೊಂಡಿದ್ದೇವೆ. ಪ್ಲಸ್ ನಮ್ಮ RI ಕಡೆಗೆ ಯಾವಾಗಲೂ 10-15 ಕೋಟಿ ಇದಕ್ಕಾಗಿ ಇರುತ್ತೆ. ನಮ್ಮದು ಇಡೀ ವರ್ಷದ ಬಜೆಟ್ 40-45 ಕೋಟಿ ಇದೆ. ಈಗಲೂ ಕೂಡ ನಮಗೆ ಮಾರ್ಚ್ವರೆಗೂ ನೋಡಬೇಕಾಗಿರುತ್ತದೆ. ಈಗ ಇದುವರೆಗೂ ಖರ್ಚಾಗಿರ್ಬೋದು, ಫ್ರಮ್ ಏಪ್ರಿಲಿಂದ ಇದುವರೆಗೂ ಅರೌಂಡ್ 10-15 ಕೋಟಿ ಖರ್ಚಾಗಿರ್ಬೋದು. ಸರ್, ಈಗ BMRCL ಅವ್ರಿಗೆ ಸರ್ವಿಸ್ ರಸ್ತೆಗಳು ಮಾಡಕ್ಕೆ ಹೇಳಿದ್ರೆ ಎಷ್ಟು ಸರ್ವಿಸ್ ರಸ್ತೆಗಳನ್ನ ಮಾಡಕ್ಕೆ ಹೇಳಿದ್ರೆ ಯಾವ್ಯಾವ ಭಾಗದಲ್ಲಿ ಅಂತ ಸರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋದು? ಅದರಲ್ಲಿ ಏನಾಗಿದೆ ಅಂದರೆ ಹಿಂದೆ ಸರ್ವಿಸ್ ರೋಡ್ ಮತ್ತು ಮೇನ್ ಕ್ಯಾರೇಜ್ ವೇ 2 BMRCL ಮಾಡ್ತಾ ಇದ್ರು. ಓಕೆ. ಕಳೆದ 3 ವರ್ಷಗಳಿಂದ BMRCL ಅದಕ್ಕೆ ಸರ್ವಿಸ್ ರೋಡ್ ನಾವು ಮಾಡಲ್ಲ, ನಾವು ಬರೀ ಮೇನ್ ಕ್ಯಾರೇಜ್ ವೇ ಮಾಡ್ತೀವಿ ಅಂತ ಒಂದು ನಿಲುವು ತಗೊಂಡ್ರು. ಅವ್ರದ್ದು ಹಣದು ಏನು ನೋಡಿಕೊಂಡು ಎಷ್ಟಿತ್ತು ಅವ್ರಿಗೆ ಅವಕಾಶ ಅಷ್ಟು ನೋಡಿಕೊಂಡು ಆಗ ನಾವು 2 ವರ್ಷದಿಂದ ನಾನು ಬಂದ ಮೇಲೂ ಕೂಡ ಅದಕ್ಕಿಂತ ಹಿಂದೆನೂ ಕೂಡ ಸರ್ವಿಸ್ ರೋಡ್ಸ್ಗೆ ನಾವೇ ಮಾಡಬೇಕು ಅಂತ ಆಗಿತ್ತು. ಸರ್ವಿಸ್ ರೋಡ್ ನಾವು ಮೇಂಟೈನ್ ಮಾಡ್ತಾ ಇದ್ದಾಗ ಹೈ ಡೆನ್ಸಿಟಿ ಕಾರಿಡಾರ್ ಮತ್ತು ORRನಲ್ಲಿ ತೊಂದರೆ ಉಂಟಾಗಿ ನಾವು 2023ಯಲ್ಲಿ ಒಂದು ಟೆಂಡರ್ ಹಾಕ್ಕೊಂಡು ಸರ್ವಿಸ್ ರೋಡು ಪ್ಲಸ್ ಹೈ ಡೆನ್ಸಿಟಿ ಕಾರಿಡಾರ್ ತಗೋತೀವಿ ಅಂತ ಆಗಿ ಅದಕ್ಕಾಗಿ 240 crores ನಾವು ಮಾಡಿದ್ದೀವಿ. ಆ ಕೆಲಸ ಈಗ ಪ್ರಾರಂಭ ಆಗಿದೆ. ಆದರೂ ಸಹ ಇದರ ಮೇಲೆ ಏನು ಮಾಡಬೇಕು ಅಂತ ಫೈನಲ್ ತೀರ್ಮಾನ ತೆಗೆದುಕೊಳ್ಬೇಕಾಗಿರುತ್ತದೆ. ವೆದರ್ LTC ಕಾರಿಡಾರ್ನಲ್ಲಿ ಇರ್ತಕ್ಕಂಥ ಕಾಮಗಾರಿಗಳಿಗೆ ಆಗಿರುವ ಟೆಂಡರನ್ನು ನಿಲ್ಲಿಸಬೇಕು, ಕ್ಯಾನ್ಸಲ್ ಮಾಡಬೇಕು, ಸೈಡ್ ರೋಡ್ BMRCL ತಗೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಏನು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಮೇಲೆ ಫೈನಲ್ ಡಿಸಿಷನ್ ಆಗ್ಲಕ್ಕಿದೆ. ಇದುವರೆಗೂ ನಮಗೆ ಎಲ್ಲಿ ಸೈಡ್ ರೋಡ್ ಇದೆ ನಾವು ಅಂತ ಮಾಡ್ತಾನೆ ಇದ್ದೀವಿ. ಈಗ ಸೈಡ್ ರೋಡ್ ಸದ್ಯಕ್ಕೆ ಮೇಂಟೆನೆನ್ಸ್ ನಾವೇ ಮಾಡ್ತಾ ಇದ್ದೀವಿ. ಸರ್, ಡಬಲ್ ಲೇಯರ್ ಹಾಕಿ ಅಂತ CM ಹೇಳಿದಂಗಿತ್ತು ಸರ್. ಅದು ಒಂದೇ ಲೇಯರ್ ಅದು ಏನಿತ್ತು ಅಂದರೆ ಆ ಡೇಟ್ಗೆ ನೋಡಿ CM ಸಾಹೇಬರ ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ರಾತ್ರಿನಲ್ಲಿ ಮಾಡಿದ್ದು ಏನಿತ್ತು ಅದರ ಮೇಲೆ ಒಂದು ಕೋಟ್ ಹಾಕಿಬಿಟ್ಟು ಎಜ್ವರೆಗೂ ಮಾಡಿ ಅಂತ ಹೇಳಿದ್ದಾರೆ. ಅದು BMRCL ಮಾಡ್ತಾ ಇದ್ದೀವಿ, ಮಾಡ್ತಾರೆ. ಅದು ಫಸ್ಟ್ ಕೋಟ್ ಆಗಿದೆ, ನೆಕ್ಸ್ಟ್ ಮಾಡ್ತಾರೆ. ಟನಲ್ ಸರ್, ಟನಲ್ ಮುಂದೆ ಬರೀತಾ ಇದೆ. ಓಕೆ ನಾವು ಭಾಳ ಸೀರಿಯಸ್ ಆಗಿ ನಾವು ಟನಲ್ ಮೇಲೆ ಫುಲ್ ಇದನ್ನು ಮಾಡಿಕೊಂಡು ಅದಕ್ಕೆ ಫಂಡ್ ಟೈಯಿಂಗ್ ಅಪ್, ಕನ್ಸಲ್ಟೆಂಟು ಇತ್ಯಾದಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ. ಟನಲ್ ಇಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು ಅಷ್ಟಕ್ಕಾಗಿ ಎಲ್ಲ ನಾವು ಕೆಲಸ ಮಾಡ್ತೀವಿ ಸರ್. ಓಕೆ, ಆಯ್ತು. ಈಗ ಕಸ ವಿಲೇವಾರಿ ಸರ್ ಲಾಸ್ಟ್